ಆ ನೀಚ ಟೆರರಿಸ್ಟ್ ಮಾಡಿದ ಒಂದೇ ಒಂದು ತಪ್ಪು 90 ನಿಮಿಷದ ಬದಲಿಗೆ 9 ಸೆಕೆಂಡ್ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನನ ಕಾಪಾಡಿತ್ತು. 2022ರಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾಗಿತ್ತು. ಆದ್ರೆ ದೇವರ ಕೃಪೆಯಿಂದ ಕೂದಲೆಳೆ ಅಂತರದಲ್ಲಿ ಈ ಇನ್ಸಿಡೆಂಟ್ ತಪ್ಪಿತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು 100% ಸತ್ಯ. ನವೆಂಬರ್ 19, 2022ರ ಮಂಗಳೂರು ಆಟೋ ರಿಕ್ಷಾ ಬ್ಲಾಸ್ಟ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ. ಆ ದಿನ ಐಸಿಸ್ ಉಗ್ರ ಸಂಘಟನೆಗೆ ಸೇರಿದ ಮೊಹಮ್ಮದ್ ಶರೀಕ್ ಅನ್ನೋ ಟೆರರಿಸ್ಟ್ ತನ್ನ ಕೈಯಲ್ಲಿ IED ಅಂದ್ರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇದ್ದ ಬ್ಯಾಗ್ ನ ತಗೊಂಡು ಒಂದು ಆಟೋದಲ್ಲಿ ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬರ್ತಿರ್ತಾನೆ. ಇದೇ IED ಡಿವೈಸ್ ನ ಮೊಹಮ್ಮದ್ ಶರೀಕ್ ಧರ್ಮಸ್ಥಳ ದೇವಸ್ಥಾನದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಹಾಕಿರ್ತಾನೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಧರ್ಮಸ್ಥಳಕ್ಕೆ ರೀಚ್ ಆಗ್ಬೇಕು ಅನ್ನೋ ಟೈಮಲ್ಲಿ ಈ ಮೊಹಮ್ಮದ್ ಶರೀಕ್ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಟೈಮಿಂಗ್ ಸೆಟ್ ಮಾಡ್ತಾನೆ. 90 ನಿಮಿಷದ ಬದಲಿಗೆ 9 ಸೆಕೆಂಡ್ ಟೈಮಿಂಗ್ಸ್ ನ ಸೆಟ್ ಮಾಡ್ತಾನೆ. ಇದೇ ಅಲ್ವಾ ಕರ್ಮ ರಿಟರ್ನ್ಸ್ ಅಂದ್ರೆ. ವಿತಿನ್ 9 ಸೆಕೆಂಡ್ ಒಳಗಡೆ ಮಂಗಳೂರು ಹೊರವಲಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇದರಲ್ಲಿ ಆಟೋ ರಿಕ್ಷಾ ಸುಟ್ಟೋಗಿರುತ್ತೆ. ತಕ್ಷಣ ಆಟೋದಲ್ಲಿ ಇದ್ದ ಇಬ್ಬರನ್ನು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ನಂತರ ಇಮಿಡಿಯೇಟ್ ಆಗಿ ಕೇಸ್ನ ED ಅಂಡ್ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಕೈಗೆತ್ಕೋತಾರೆ. NIA ರಿಪೋರ್ಟ್ ಪ್ರಕಾರ ಈ ಟೆರರಿಸ್ಟ್ ಗ್ರೂಪ್ ತಮಿಳುನಾಡು, ಕರ್ನಾಟಕ ಅಂಡ್ ಕೇರಳದ ಹಲವೆಡೆ ಬಾಂಬ್ ಬ್ಲಾಸ್ಟ್ ಮಾಡೋ ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಅದೃಷ್ಟವಶಾತ್ NIA ಇವೆಲ್ಲ ಪ್ಲಾನ್ ನ ಡಿಸ್ಟ್ರಾಯ್ ಮಾಡಿ ಸಾವಿರಾರು ಜನರ ಪ್ರಾಣ ಮತ್ತೆ ಧಾರ್ಮಿಕ ನಂಬಿಕೆಗಳನ್ನ ಕಾಪಾಡಿತ್ತು. ಜೈ ಹಿಂದ್, ಜೈ ಮಂಜುನಾಥ ಸ್ವಾಮಿ.